ವ್ಯಾಪಾರ ಅಂತಂದರೆ ಜನರಲ್ ಆಗಿ ನಿಮ್ಮೆಲ್ಲರಿಗೂ ಕೇಳಿರೋ ಪ್ರಶ್ನೆಗೆ, ಯೋಗೇಶ್ ಗೌಡ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ವ್ಯಾಪಾರ ಅಂದರೆ ಹಣ ಗಳಿಸೋದಲ್ಲ, ಲಾಭ ಮಾಡ್ಕೊಳ್ಳೋದಲ್ಲ. ವ್ಯಾಪಾರ ಅಂತಂದರೆ ಸಮಸ್ಯೆಗಳನ್ನು ಪರಿಹರಿಸೋದು. ಇದನ್ನು ವ್ಯಾಪಾರ ಅಂತ ಕರೀತಾರೆ. ಆ ವ್ಯಾಪಾರದ ಅರ್ಥ ನಿಮ್ಗೇನಾದರೂ ಒಳ ಅರ್ಥಗಳನ್ನು ತಿಳ್ಕೊಂಡು ನೀವು ವ್ಯಾಪಾರಕ್ಕೆ ಇಳಿದ್ರೆ ಅದರಲ್ಲಿ ಹೆಚ್ಚು ಲಾಭವನ್ನು ಗಳಿಸ್ತೀರ. ನಿಮಗೆ ಬೇಡ ಬೇಡ ಅಂದರೂ ಕೂಡ ದುಡ್ಡು ಬಂತು ಅಂದರೆ ಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಬಾಗಿಲು ತೆಗೆಯ, ಕಿಟಕಿ ತೆಗಿ ನಿನ್ನ ಲಾಕರು ಅಂತೇಳಿ ಅವಳೇ ಒಳಗಡೆ ಬಂದು ಬಿದ್ದೋಗ್ಬಿಡ್ತಾಳೆ. ಯಾರ್ಯಾರು ವ್ಯಾಪಾರದಲ್ಲಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡ್ತಾ ಇದ್ದೀರಾ, ಇವ್ರಿಗೆಲ್ಲರಿಗೂ ಕೂಡ ಅನ್ಲಿಮಿಟ್ ದುಡ್ಡು ಬಂದು ನಿಮ್ಮ ಜೇಬು ಸೇರ್ಕೊಳ್ತದೆ, ನಿಮ್ಮ ಬ್ಯಾಂಕ್ ಸೇರ್ಕೊಳ್ತದೆ, ನಿಮ್ಮ ಮನೆ ಲಾಕರಲ್ಲಿ ಬಂದು ಸೇರ್ಕೊಳ್ತದೆ. ವ್ಯಾಪಾರದ ಅರ್ಥ ತಿಳ್ಕೊಳ್ಳಿ. ಪ್ರತಿಯೊಂದಕ್ಕೂ ಒಳ ಅರ್ಥ ಬೇರೆ, ಹೊರ ಅರ್ಥ ಬೇರೆ ಇರ್ತದೆ. ಆದ್ದರಿಂದ ರೂಟ್ ಕಾಸ್ ಅಂದರೆ ಆ ಮೂಲವನ್ನು ತಿಳ್ಕಬೇಕು. ರೂಟ್ ಅಂದರೆ ಬೇರು ಅಂತ. ಆ ಬೇರನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ನೀವೆಲ್ಲರೂ ಕೂಡ ಮರವನ್ನು ನೋಡ್ತೀರಾ, ರಂಬೆ ಕೊಂಬೆಗಳನ್ನು ನೋಡ್ತೀರಾ, ಎಲೆ, ಹಣ್ಣು, ಕಾಯಿ, ಹೂವುಗಳನ್ನು ನೋಡ್ತೀರಾ. ಆದರೆ ಇದೆಲ್ಲ ಬರೋದಕ್ಕೆ ಮೂಲ ರೂಟ್, ಬೇರು. ಆ ಬೇರನ್ನು ನೀವು ಗಮನಿಸೋದಿಲ್ಲ. ನನ್ನ ಹತ್ರ ಬಂದವರಿಗೆ ನಾನು ಮೊದಲು ಹೇಳ್ಕೊಡೋದೇ ಬೇರು. ನಾನು ಮಾತಾಡಿ ಶುರು ಮಾಡೋದೇ ಬೇರಿಂದ. ಬೇರಂದ್ರೆ ಏನು, ಬೇರೆ ಹೆಂಗಿರಬೇಕು, ಬೇರಿಗೆ ಔಷಧೋಪಚಾರ ಹೇಗೆ ಮಾಡಬೇಕು, ಬೇರಿಗೆ ಟ್ರೀಟ್ಮೆಂಟ್ ಕೊಡೋದು ಹೇಗೆ, ಇಲ್ಲಿಂದನೇ ಶುರು ಮಾಡೋದು. ನಾನು ಮರದ ಮೇಲೆ ಗಮನ ನನಗೆ ಗೊತ್ತೇ ಇಲ್ಲ, ಅದು ಆಟೋಮೆಟಿಕ್ಕಾಗಿ ಬಂದೇ ಬರ್ತದೆ. ಮೊದಲು ಇದನ್ನು ತಿದ್ದುಕೊಳ್ಳಿ, ಕೆಳಗಡೆ ತಿದ್ದುಕೊಳ್ಳಿ, ಡೆಫಿನೆಟ್ಲಿ ನಿಮಗೆ ಅದ್ಭುತವಾದಂತಹ ಸಿಗುತ್ತೆ. ವ್ಯಾಪಾರದ ಬ್ರಹ್ಮರಹಸ್ಯಕ್ಕೆ ಯೋಗೇಶ್ ನೆಕ್ಸ್ಟ್ ನಾನು ಶುರು ಮಾಡಿದ ಖಂಡಿತವಾಗ್ಲೂ ಬಂದರೆ ಡೆಫಿನೆಟ್ಲಿ ಅದ್ಭುತವಾದಂತಹ ರಹಸ್ಯಗಳನ್ನು ತಿಳಿಸ್ಕೊಡ್ತೀನಿ. ವ್ಯಾಪಾರ ಅಂದರೆ ಎಲ್ಲವೂ ಮನುಷ್ಯ ಕೊಡೋದು ತಗೊಳ್ಳೋದು ಎಲ್ಲೆಲ್ಲಿದೆ, ಲೇವಾದೇವಿ ವ್ಯಾಪಾರ ವ್ಯವಹಾರಗಳು. ಇದು ನೀವು ದುಡ್ಡಿಗಾದರೂ ಕೊಡಿ, ಪುಕ್ಸಟ್ಟೆನಾದರೂ ಕೊಡಿ, ಏನೇ ಆದರೂ ಸರಿ, ಕೊಡೋದು ತಗೊಳ್ಳೋದು ಅಲ್ಲಿ ವ್ಯಾಪಾರ ವ್ಯವಹಾರ ಬಂತು ಅಂದರೆ ಇದು ಎಲ್ಲ ಕೂಡ ವ್ಯಾಪಾರನೇ. ಅದು ಭೂಮಿದಾಗಿರ್ಬಹುದು, ಬಟ್ಟೆದಾಗಿರ್ಬಹುದು, ಆಹಾರದ್ದಾಗಿರ್ಬೋದು, ಯಾವುದೇ ಆಗಿರಬಹುದು. ಎಲ್ಲ ವ್ಯಾಪಾರದಲ್ಲೂ ಕೂಡ ನಾನು ಹೇಳ್ತಾ ಇರೋದು, ನೀವು ವ್ಯಾಪಾರಸ್ಥರ ಆಗಬೇಕಂದ್ರೆ ಮೊದಲು ಸಮಸ್ಯೆಗಳಿಗೆ ಪರಿಹಾರಗಳು ಕೊಡೋದೇ ವ್ಯಾಪಾರ. ಇದನ್ನೆಲ್ಲರೂ ತಿಳ್ಕೊಂಡ್ರೆ ನಾನು ಯಾವ ರೀತಿ ಪರಿಹಾರಗಳನ್ನು ನೀಡ್ತಾ ಇದ್ದೀನಿ ನನ್ನ ವ್ಯಾಪಾರದಲ್ಲಿ ಅನ್ನೋದನ್ನು ತಿಳ್ಕೊಂಡ್ರೆ ಅದ್ಭುತವಾಗಿ ವ್ಯಾಪಾರ ಮಾಡಬಹುದು. ಸೊ ನೆಕ್ಸ್ಟ್ ಬಂದಾಗ ಖಂಡಿತವಾಗ್ಲೂ ಮಿತ್ರ, ಸೊ ನೀನು ಮಾಡ್ತಾ ಇರೋಂತಹ ಆ ರಿಯಲ್ ಎಸ್ಟೇಟ್ ಬಗ್ಗೆ ಒಂದಷ್ಟು ರಹಸ್ಯಗಳನ್ನು, ಸೂತ್ರಗಳನ್ನು, ತಂತ್ರಗಳನ್ನು, ಯುಕ್ತಿಗಳನ್ನು ತಿಳಿಸ್ಕೊಡ್ತೀನಿ. ನೇರವಾಗಿ ಬಂದಾಗ ಡೆಫಿನೆಟ್ಲಿ ನಾನು ಹೇಳಿದ್ದೆಲ್ಲ ಪದ್ಧತಿಗಳನ್ನು ನಿಯಮಾನುಸಾರವಾಗಿ ಮಾಡ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೀನಿ ಯೋಗೇಶ್. ಸೊ ಮಾಡ್ತಾ ಇದ್ರೆ ಬಹಳ ಸಂತೋಷ. ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಅದರ ಫಲಿತಾಂಶನ ಅನುಭವಿಸ್ಬೋದು. ಓಕೆ.